ಮಾತನಾಡ್ತಕ್ಕಂತಹ ವೇದಿಕೆಯಲ್ಲಿ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದು ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ ಇವತ್ತು ಹೇಳ್ಬೇಕಂದ್ರೆ. ಅವರ ಸುದ್ದಿ ನಾವೆಲ್ಲ ವೇದಿಕೆಯನ್ನ ನೋಡಿದಾಗ, ವೇದಿಕೆಯನ್ನ ಹಂಚಿಕೊಂಡಾಗ ಅವರ ಮಾತು, ಅವರನ್ನೇ ನೋಡಿ ಕಲ್ತಂತವ್ರು ನಾವೆಲ್ಲ. ಅವರ ನಿರೂಪಣೆಯನ್ನ ಯಾವ ರೀತಿ ಮಾತನಾಡಬೇಕು, ನಿರೂಪಣೆ ಅಂದ್ರೇನೆ ಅಪರ್ಣ, ಅವರು ಅಪರ್ಣ ಅಂದ್ರೇನೆ ನಿರೂಪಣೆ. ಆವ ಮಟ್ಟಿಗೆ ನಮ್ಮ ಕರ್ನಾಟಕದ ಮನೆ ಮಾತಾದಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿಯನ್ನ ನಾವು ಇವತ್ತಿನ ದಿವಸ ಕಳ್ಕೊಂಡಿದ್ದು ನಿಜಕ್ಕೂ ನನಗೆ ಮಾತು ನಿಲ್ಲಿಸಿದ. ನಾನು ಸ್ಟೇಟಸ್ ಕೊಡ್ತಾ ಇದ್ದೆ, ನನಗೆ ನಿಜವಾಗ್ಲೂ ಕಣ್ಣಂಚಿನೊಳಗೆ ನೀರು ಬರ್ತಾ ಇದೆ. ಮಾತು ನಿಲ್ಲಿಸಿದ ಅಪರ್ಣ ಅಂತ ಹಾಕಿದಾಗ ಅವ್ರು ಯಾಕೆ ಮಾತು ನಿಲ್ಲಿಸಿದ್ರು ಅಂತಂದು ನಾನು ಪ್ರಶ್ನೆಯನ್ನು ಹಾಕಿ ಒಂದು ಸಾಲು ನೆನಪಾಗ್ಲಿಕ್ಕತ್ತ. ಎನಿತು ಜೀವಿಗಳಿಗೆ ಎನಿತು ಜನ್ಮದಲ್ಲಿ ಅಂತಂದು ಅದಕ್ಕೆ ನಾನು ಪ್ರಾರಂಭದೊಳಗೆ ಹೇಳಿದೆ. ನಿಜವಾಗ್ಲೂ ಬಹಳ ಬೇಸರವಾದಂತಹ ಸಂಗತಿ. ಅವರಿಗೆ ಆ ಭಗವಂತ ಆ ಕುಟುಂಬಕ್ಕೆ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ. ನಮಗೆ ಮಾತು ಬರ್ತಾ ಇಲ್ಲ, ಯಾವ ರೀತಿ ಅದನ್ನ ಹೇಳಬೇಕು, ನಮಗೆ ಅದು ಗೊತ್ತಾಗ್ತಾ ಇಲ್ಲ. ನನಗೆ ಕಣ್ಣು ಮುಂದೆ ಅವರು ಅಪರ್ಣ ಅವರು ಯಾವ ರೀತಿ ನಿರೂಪಣೆ ಮಾಡ್ತಾ ಇದ್ರು ಅನ್ನೋದು ನನ್ನ ಕಣ್ಣು ಎದುರಿಗೇನೆ ಬರ್ತಾ ಇದೆ ಇವಾಗ ನಾ ಮಾತಾಡುವಾಗ. ಅಷ್ಟು ನನಗೆ ದುಃಖದ ಒಂದು. ಖಂಡಿತ ನವೀನ್ ಶಾಸ್ತ್ರಿ ಅವರೇ, ತಮ್ಮ ಮತ್ತೆ ಅವರ ಒಡನಾಟ ಹೇಗಿತ್ತು? ಕೊನೆಯದಾಗಿ ತಾವು ಯಾವಾಗ ಅವ್ರನ್ನ ಭೇಟಿ ಮಾಡಿದ್ರಿ ಅಥವಾ ಇವಾಗ ಬಹಳ ದಿವಸ ಆಯ್ತು. ನಮ್ಮ ಧಾರವಾಡ ಕೆಲವೊಂದು ಇಲ್ಲಿ ಭಾಗದ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ವೇದಿಕೆಯನ್ನ ನೋಡ್ಕೊಂಡು ಇದ್ದಾಗ ನಾವು ಮಾತನಾಡಿದ್ದು ಅದೇ ಹೇಳ್ತಾ ಇದ್ದೀವಿ. ನಮಗೆ ಆ ನಿರೂಪಣೆಯಲ್ಲಿ ಅವರನ್ನ ನೋಡಿ ಕಲ್ತಂತದ್ದೇ ನಾವು ನಿರೂಪಣೆಗೆ ಬಂದಿದ್ದು. ಅಷ್ಟು ನಾನು ಅವ್ರಾಗೇನೆ ಮಾಡಬೇಕು, ಅವ್ರಾಗೇ ಮಾತಾಡಬೇಕು ಅಂತ ನಾನು ಪ್ರತಿಯೊಂದು ವಿಷಯನೂ ಅವರು ನಿರೂಪಣೆ ಮಾಡುವಾಗ ಯಾವ ರೀತಿ ಪದಗಳನ್ನ ವಾಕ್ಯಗಳನ್ನ ಬೆಳೆಸ್ತಾರೆ, ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಪದಗಳನ್ನ ಬೆಳೆಸುವಂತದ್ದು ಏನಿದೆಯಲ್ಲ ಅದನ್ನು ನೋಡಿ ನಾವು ಕಲ್ತಂತವ್ರು. ನಾವು ದೊಡ್ಡ ಒಬ್ಬ ಪರೋಕ್ಷ ಗುರು ಅಂತ ಹೇಳ್ತೀವಿ, ನಾವು ಪರೋಕ್ಷ ಗುರು ಮಾತೆ ಅಂತ ಹೇಳ್ತೀವಿ. ಅದನ್ನ ಹೇಳಿಕೆ ಅದನ್ನ ಒಂದು ಏಕಾಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಏನ್ ಹೇಳ್ತೀವಲ್ಲ, ಅವ್ರು ನಮಗೆ ಸ್ವತಃ ವೈಯಕ್ತಿಕವಾಗಿ ಕಲಿಸದೇ ಇದ್ರು ಕೂಡ ಅವರನ್ನ ನೋಡಿ ಕಲ್ಕೊಂಡಿರೋದ್ರಿಂದ ಒಬ್ಬ ಅತ್ಯಂತ ಇನ್ನೂ ಕಲಿಯೋದಿತ್ತು ಅವರಿಂದ ಇನ್ನೂ ಒಂದ್ ಸ್ವಲ್ಪ ತೆಗೆದುಕೊಳ್ಳುವಂತದ್ದಿತ್ತು. ಇತ್ತೀಚೆಗೆ ಅವರು ಕಿರುತೆರೆ ಅಥವಾ ಶೋಗಳಲ್ಲಿ ನೋಡ್ತಾ ಇರ್ತಿದ್ವಿ, ಅವ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಅವಿನಾಭಾವ ಸಂಬಂಧ, ಆಕಾಶವಾಣಿಗೂ ಅವರಿಗೂ ಚಂದನ ಇದಕ್ಕೂ ಅವಿನಾಭಾವ ಸಂಬಂಧ. ಅಂತಹ ವ್ಯಕ್ತಿಯನ್ನು ನಾವು ಅಲ್ಲೇ ಕೆಲಸವನ್ನ ಮಾಡ್ತಿರೋದ್ರಿಂದ ಏನೋ ಒಂದು ನಮಗೆ ಅದು ಬೇಸರ ಆಗ್ತಾ ಇದೆ. ಅದನ್ನ ಅಡಗಿಸ್ಕೊಳಿಕ್ ಆಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿ. ತಾವು ಕೂಡ ನಿರೂಪಕರು, ನಿರೂಪಣೆ ಅಂತೇಳಿ ಬಂದಾಗ ಅಪರ್ಣ ಅವರ ಆ ಕನ್ನಡದ ಹಿಡಿತ, ಸ್ಫುಟವಾಗಿ ಅವರು ಮಾತಾಡ್ತಿದ್ದಂಥ ಅವರ ಮಾತುಗಳು, ಭಾಷಾ ಅಭಿಮಾನ, ಇದನ್ನ ನೋಡಿದಾಗ ಏನನ್ಸುತ್ತೆ ನವೀನ್ ಶಾಸ್ತ್ರಿ ಅವರೇ? ಒಂದು ಅರ್ಥದಲ್ಲಿ ಅಪರ್ಣ ಅವರ ನಿರೂಪಣೆ ಅಂತಂದ್ರೆ ಹೆಂಗಂದ್ರೆ ಅವರು ಶಬ್ದ ಸಂಪತ್ತು ಅಷ್ಟಿತ್ತು ಅವರಲ್ಲಿ. ಏನೇ ಅಭ್ಯಾಸವನ್ನ ಅಂದ್ರೆ ಯಾವ್ದಾದ್ರು ನಿರೂಪಣೆ ಇತ್ತು ಅಂದ್ರೆ ಅವರ ತಯಾರಿ ಆ ರೀತಿ ಇರ್ತಿತ್ತು. ಅವರು ಮಾತಾಡ್ತಾ ಇದ್ರೆ ಅವರ ನಿರೂಪಣೆಗಾಗಿನೇ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಬರುವಂತವ್ರು ಕೂಡ ಎಷ್ಟೋ ಮಂದಿ ಅಭಿಮಾನಿಗಳು ಅವರ ನಿರೂಪಣೆಗಾಗಿನೇ ಬರ್ತಾ ಇದ್ರು. ಅಷ್ಟು ಅವ್ರದ್ದು ನಿರೂಪಣೆ ಅಂದ್ರೆ ಅಪರ್ಣ ಅವರು ಅಂತಹ ಅದ್ಭುತ. ಅಪರ್ಣ ಅವರೇ, ಅವ್ರಿಗೆ ಸರಿ ಸಮಾನವಾಗಿ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ನನ್ನ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು, ಆ ವ್ಯಕ್ತಿಯ ಬಗ್ಗೆ ಅವರ ತಯಾರಿ ಹಾಗಿರ್ತಿತ್ತು, ಅವರ ನಿರೂಪಣೆ ಹಾಗಿರ್ತಿತ್ತು. ಅವರ ಯಾವುದೇ ಒಂದು ವೇದಿಕೆ ಇರಲಿ ಅಂತ ಒಂದು ದೊಡ್ಡ ದೊಡ್ಡ ವೇದಿಕೆಗಳು, ಅವರು ಸಾಮಾನ್ಯ ವೇದಿಕೆಗಳಂತ ಯಾವುದನ್ನು ಕೂಡ ಅವರು ದೊಡ್ಡದು ಸಣ್ಣದು ಅಂತಂದು ಅನ್ಕೊಂಡಂತಹ ವ್ಯಕ್ತಿನೇ ಅಲ್ಲ ಅವರು. ಅಷ್ಟು ಅವರಲ್ಲಿರ್ತಕ್ಕಂಥ ಏನಂತಂದ್ರೆ ನಾವು ಮೃದು ಸ್ವಭಾವ ಆಗಿರ್ಬೋದು, ಆಮೇಲೆ ಸರಳತೆ ಅಂತ ಹೇಳ್ತೀವಲ್ಲ, ಆ ಸರಳತೆ ಅವರಲ್ಲಿ ಕಾಣ್ತಾ ಇದ್ವಿ ನಾವು. ಕರೆಕ್ಟ್. ಧನ್ಯವಾದ. ಜಾಸ್ತಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೂ ನಮಗೆ ಭಾಳ ನೋವಾಗುತ್ತೆ, ಯಾಕಂತ ಹೇಳಿದ್ರೆ ತಮ್ಮ ಒಡನಾಟ ಆಗಿತ್ತು. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ನೋಡಿ, ಅಪರ್ಣ ಅವರ ಬನಶಂಕರಿಯ ನಿವಾಸದ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಪರ್ಣ ಅವರು ತಮ್ಮ ಬನಶಂಕರಿ ನಿವಾಸದಲ್ಲೇ ಕೊನೆಯುಸಿರೆಳೆದಿದ್ದು. 2 ವರ್ಷಗಳಿಂದ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ಬಳಲ್ತಾ ಇದ್ದ ನಿರೂಪಕಿ ಅಪರ್ಣ ಬನಶಂಕರಿಯ ತಮ್ಮ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ. ತಮ್ಮ ಕುಟುಂಬದವರನ್ನು ಅವರು ಅಗಲಿದ್ದಾರೆ.
ತಮ್ಮ ಕುಟುಂಬದವರನ್ನು, ತಮ್ಮ ಪ್ರೀತಿ ಪಾತ್ರರನ್ನು, ಕನ್ನಡ ನಾಡಿನ ಜನರನ್ನು ಅಗಲಿದ್ದಾರೆ. ಅಪರ್ಣ ಅವರ ಮನೆಯಿಂದ ಈಗ ರಿಪಬ್ಲಿಕ್ ಕನ್ನಡ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಖ್ಯಾತ ನಿರೂಪಕಿ ಅಪರ್ಣ ಅವರು 4ನೇ ಹಂತದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ವಿಧಿವಶರಾಗಿದ್ದಾರೆ. ಸುಮಾರು 10-20 ಸುಮಾರಿಗೆ ಈ ವಿಚಾರ ಗೊತ್ತಾಗುತ್ತೆ. ಆದರೆ ಅವರು 2 ವರ್ಷಗಳಿಂದಲೂ ಕೂಡ ಈ ಕ್ಯಾನ್ಸರನ್ನು ಮಹಾಮಾರಿಯ ವಿರುದ್ಧ ಹೋರಾಡ್ತಲೇ ಇದ್ದರು. ಆದರೆ ಆ ಹೋರಾಟದಲ್ಲಿ ಅವರಿಗೆ ಬದುಕಿ ಬರಲಿಕ್ಕೆ ಆಗಲಿಲ್ಲ. ಅವರ ಪತಿ ಹೇಳೋ ಹಾಗೆ ಅಪರ್ಣ ಅವರು ಒಂದು ಗಟ್ಟಿಗಿತ್ತಿಯಾಗಿದ್ದರು. ಈ ಕ್ಯಾನ್ಸರನ್ನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹ ಇತ್ತು ಅವರಿಗೆ.